ನಾವು ಬರೋ ಬೆತ್ತಲೆ ಹೋಗೋ ಬೆತ್ತಲೆ, ಏನು ತಗೊಂಬರೋಲ್ಲ, ಏನು ತಗೊಂಡೋಗಲ್ಲ. ಯಾವತ್ತಿದ್ರೂ ಒಂದು ದಿವಸ ಹೋಗೋದೆ. ನಾವೇನು ಜನಕ್ಕೆ ಸೇವೆ ಮಾಡ್ತೇವೆ ಅದು ಶಾಶ್ವತ. ಎಸ್ ಆಕ್ವಾಟೆಕ್ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ. ಏನು ಕಳೆದ 1.5 ವರ್ಷದಿಂದ APMC ಮಾರುಕಟ್ಟೆಯಲ್ಲಿ ಅವರು ಅನೇಕ ಜನ ರೈತರು ಮಾರಾಟ ಮಾಡಿದಂಥ ಫಲಗಳಿಗೆ ಒಂದೊಂದು ಸಾರಿ ಏನೋ ಅವ್ರಿಗೆ ವರ್ಕೌಟ್ ಆಗಿದೆ, ಕೂಲಿ ಕೂಡ ಸಿಗದೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಸಿಗದೆ, ಖಾಲಿ ಹಸಿದ ಹೊಟ್ಟೆಯಲ್ಲಿ ಊಟ ಗೀಟ ಇಲ್ಲದೆ ಹೋಗ್ತಾ ಇರೋ ದೃಶ್ಯವನ್ನು ನಾನು ಕಣ್ಣಾರೆ ಕಂಡಾಗ, ಅನ್ನ ಕೊಡೋ ರೈತ ಅನ್ನ ಇಲ್ಲದೆ, ಊಟ ಇಲ್ಲದೆ, ಹಸಿವಿನೊಂದಿಗೆ ತನ್ನ ಗ್ರಾಮಕ್ಕೆ ಹೋಗ್ತಾ ಇರೋದು ನೋಡಿ ನನ್ನ ಮನಸ್ಸಿಗೆ ಭಾಳ ನೋವಾಗಿ ಬೇಸರ ಆಗಿ, ಯಾಕೆ ಇಲ್ಲಿ ಕನಿಷ್ಠ ವಾರದಲ್ಲಿ 1-2 ದಿವಸ ಆದರೂ ಸಂತೆ ದಿವಸ ಬುಧವಾರ ಮತ್ತು ಶನಿವಾರ ಅನ್ನದಾನ ಏರ್ಪಡಿಸಬಾರ್ದು ಅನ್ನೋ ಒಂದು ಉದ್ದೇಶ ನನಗೆ ಬಂದಿದ್ದರಿಂದ ಕಳೆದ 1.5 ವರ್ಷದಿಂದ ನಾನು ಚಿಕ್ಕಬಳ್ಳಾಪುರದ ತರಕಾರಿ ಮಾರುಕಟ್ಟೆಯಲ್ಲಿ APMCಯಲ್ಲಿ ಕಳೆದ 1.5 ವರ್ಷದಿಂದ ಬುಧವಾರ ಮತ್ತು ಶನಿವಾರ ಸತತವಾಗಿ ಅನ್ನದಾನ ಶಿಬಿರಗಳನ್ನ ಏರ್ಪಡಿಸ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೆ. ನನಗೆ ಹಿಂದಿನ ವಾರ ಒಬ್ಬ ಸ್ನೇಹಿತರು, ಒಂದು 2-3 ಸ್ನೇಹಿತರು ನನಗೊಂದು ಫೋನ್ ಮಾಡಿದ್ರು. ಬರೀ ತರಕಾರಿ ಮಾರ್ಕೆಟಲ್ಲೇ ನೀವು ಮಾಡ್ತೀರಿ, ಹೂವಿನ ಮಾರ್ಕೆಟ್ಗೆ ಬಾಗೇಪಲ್ಲಿಯಿಂದ, ಗುಡಿಬಂಡೆಯಿಂದ, ಪೆರೇಸಂದ್ರ, ಮಂಡಿಕಲ್ಲು, ದಿಬ್ಬೂರು, ಕಾಡದಿಬ್ಬೂರು, ಈ ಥರ ತಾಲೂಕಿನ ಮೂಲೆಯಿಂದ ಬೆಳಗ್ಗೆ 5:30ಗೆ ಎದ್ದು ಮೋಟ್ರ್ ಬೈಕ್ಗಳಲ್ಲಿ ಹೂವಿನ ಮೂಟೆಗಳು ಕಟ್ಕೊಂಡು ಸಾವಿರಾರು ಜನ ರೈತರು ಬರ್ತಾ ಇದ್ದಾರೆ. ಅವರು ಕೆಲವು ಸಾರಿ ಏನೋ ಊಟ ತಿಂಡಿ ಇಲ್ಲದೇ ಅಲ್ಲಿ ಸರಿಯಾದ ತಿಂಡಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಊಟ ಇಲ್ಲದೆ ಅವರು ವಾಪಸ್ ಹೋಗುವಂಥ ಪರಿಸ್ಥಿತಿ ಇದೆ. ನೀವು ಹೂವಿನ ಮಾರ್ಕೆಟಲ್ಲಿ ಯಾಕೆ ಕೊಡಬಾರ್ದು, ಸ್ವಲ್ಪ ಅನ್ನದಾನ ಯಾಕೆ ಮಾಡಿ ದಯವಿಟ್ಟು ಮಾಡಿ ಅಂತ ಭಾಳ ಜನ ರೈತರು ನಂಗೆ ಫೋನ್ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಈ ಸದ್ಯಕ್ಕೆ ಪ್ರತಿ ಸೋಮವಾರ, ವಾರಕ್ಕೊಂದು ದಿವಸ, ಶಿವನ ದಿವಸ ಇವತ್ತು, ಪ್ರತಿ ಸೋಮವಾರ ಜನ ಜಾಸ್ತಿ ಬರ್ತಾರೆ ರೈತರು. ಹಾಗಾಗಿ ಇವತ್ತು ಸುಮಾರು 1,000 ಜನಕ್ಕೂ ಮೇಲ್ಪಟ್ಟು ಅನ್ನದಾನ ಏರ್ಪಡಿಸಿದ್ದೆ. ಭಾಳ ಖುಷಿಯಾಗಿ ಊಟ ಮಾಡಿಕೊಂಡು ಅನ್ನದಾನದಲ್ಲಿ ಭಾಗಿಗಳಾಗಿ ಊಟ ಮಾಡಿ ಅಲ್ಲಿ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ತುಂಬ ಸಂತೋಷವಾಗಿ ಹೋಗಿದ್ದು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಹಾಗಾಗಿ ಇದನ್ನು ಇವತ್ತು ಪ್ರಾರಂಭ ಮಾಡಿದ್ದೀನಿ ಹೂವಿನ ಮಾರ್ಕೆಟಲ್ಲಿ. ಅಲ್ಲಿ ಕೂಡ ಅಷ್ಟೇ ರೈತರು, ಕೃಷಿ ಕಾರ್ಮಿಕರು, ಕೂಲಿಯವರು, ಹಮಾಲಿಗಳು, ಮೂಟೆ ಹೊರೋರು, ಸುಮಾರು ದೂರದ ಪ್ರದೇಶಗಳಿಗೆ ಲಾರಿ ಲೋಡ್ಗಳಲ್ಲಿ ಹೋಗುವಂಥ ಲಾರಿ ಡ್ರೈವರು, ಕ್ಲೀನರ್ಗಳು, ಇವರೆಲ್ಲರೂ ಇದರ ಒಂದು ಅನ್ನದಾನದ ಉಪಯೋಗ ಪಡೀತಾ ಇದ್ದಾರೆ. ಭಗವಂತ ನಾವು ಬರೋ ಬೆತ್ತಲೆ ಹೋಗೋ ಬೆತ್ತಲೆ, ಏನು ತಗೊಂಬರೋಲ್ಲ, ಏನು ತಗೊಂಡೋಗಲ್ಲ. ಯಾವತ್ತಿದ್ರೂ ಒಂದು ದಿವಸ ಹೋಗೋದೆ. ಆ ಮಧ್ಯದಲ್ಲಿ ನಾವೇನಿಂಥ ಒಂದು ಬಡದಿಯಂತೆಗೆ ಸಂದರ್ಭೋಚಿತವಾಗಿ ನಾವೇನು ಜನಕ್ಕೆ ಸೇವೆ ಮಾಡ್ತೇವೆ ಅದು ಶಾಶ್ವತ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಅನ್ನದಾನವನ್ನು ಹೂವಿನ ಮಾರ್ಕೆಟಲ್ಲಿ ಪ್ರಾರಂಭ ಮಾಡಿದ್ದೇನೆ.